ಮಾರ್ಕ್ ಹಾಗೂ 45 ಸಿನಿಮಾಗಳು ಒಟ್ಟೊಟ್ಟಿಗೆ ರಿಲೀಸ್ ಆಗಿವೆ. ಒಂದೇ ದಿನ ಸ್ಟಾರ್ ನಟರ ಚಿತ್ರಗಳು ಬಿಡುಗಡೆಯಾಗಿ ಅಬ್ಬರಿಸ್ತಾ ಇವೆ. ಅದರಲ್ಲೂ ಮಾರ್ಕ್ ಸಿನಿಮಾ ಅಭಿಮಾನಿಗಳ ಮನವನ್ನ ಗೆಲ್ತಾ ಇದ್ರೆ, ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಭಿನಯದ 45 ಸಿನಿಮಾ ಕೂಡ ಒಳ್ಳೆ ಗಳಿಕೆಯನ್ನ ಮಾಡ್ತಾ ಇದೆ. ಈ ಎರಡು ಚಿತ್ರಗಳ ಅಬ್ಬರದ ನಡುವೆ ಡಿಸೆಂಬರ್ 11ರಂದು ರಿಲೀಸ್ ಆಗಿದ್ದ ಡಿ ಬಾಸ್ ಡೆವಿಲ್ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತು ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಈ ಎರಡು ಚಿತ್ರಗಳ ಅಬ್ಬರದ ನಡುವೆ ಡೆವಿಲ್ ಕಲೆಕ್ಷನ್ ಎಷ್ಟಾಯಿತು ಅನ್ನೋದನ್ನ ಈ ರಿಪೋರ್ಟ್ನಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಮುಖ್ಯವಾಗಿ ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ರಿಲೀಸ್ ಆಗುತ್ತೆ. ರಿಲೀಸ್ ಆದ ಮೊದಲ ದಿನವೇ 13.8 ಕೋಟಿ ಗಳಿಕೆಯನ್ನ ಮಾಡುತ್ತೆ. ಬಾಕ್ಸ್ ಆಫೀಸ್ನಲ್ಲಿ ಹೊಸ ರೆಕಾರ್ಡ್ ಅನ್ನ ಕೂಡ ಸೃಷ್ಟಿ ಮಾಡುತ್ತೆ. ಮೊದಲ ದಿನ ಫ್ಯಾನ್ ಶೋ ಇರುತ್ತೆ, ಎಲ್ಲರಿಗೂ ಕುತೂಹಲ ಇರುತ್ತೆ ಮೂವಿ ಹೇಗಿರಬೇಕು ಅಂತ. ದರ್ಶನ್ ಅಭಿಮಾನಿಗಳು ಥಿಯೇಟರ್ನಲ್ಲಿ ಒಂಥರ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ರು. ಅದಾದ ನಂತರ 3-4 ದಿನಗಳ ಕಾಲ ಕೋಟಿ ಲೆಕ್ಕದಲ್ಲಿ ಇದ್ದಂತಹ ಡೆವಿಲ್ ಕಲೆಕ್ಷನ್ ನಂತರ ಮುಂದಿನ ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಲಕ್ಷದ ಲೆಕ್ಕಕ್ಕೆ ಇಳಿತು. ಆನಂತರ ಡೆವಿಲ್ ಸಿನಿಮಾದ ಕಲೆಕ್ಷನ್ ತಕ್ಕ ಮಟ್ಟಿಗೆ ಏನು ಮೇಲ್ ಹೋಗ್ಲಿಕ್ಕೆ ಶುರುವಾಗಿರಲಿಲ್ಲ. ಆಮೇಲೆ ವಿಜಯಲಕ್ಷ್ಮಿ ಕೂಡ ಥಿಯೇಟರ್ಗೆ ವಿಸಿಟ್ ಮಾಡಿ ಅಭಿಮಾನಿಗಳನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆವಾಗ ಒಂದೆರಡು ದಿನ ಕೋಟಿ ಲೆಕ್ಕದಲ್ಲಿ ಡೆವಿಲ್ ಕಲೆಕ್ಷನ್ ಕೂಡ ಆಗ್ತಾ ಹೋಯ್ತು. ಡಿಸೆಂಬರ್ 25ರವರೆಗೂ ಕೂಡ ಡೆವಿಲ್ ಒಂದು ಹಂತದ ಕಲೆಕ್ಷನ್ ಅನ್ನ ಮಾಡಿಕೊಂಡು ಬರ್ತಾನೆ ಇದೆ. ಡಿಸೆಂಬರ್ 25ಕ್ಕೆ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ರಿಲೀಸ್ ಆಗುತ್ತೆ. ಮಾರ್ಕ್ ಆದ ನಂತರ 45 ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಈ ಎರಡೂ ಮೂವಿಗಳು ಡಿಸೆಂಬರ್ 25ರಂದು ಸಾಕಷ್ಟು ಸದ್ದನ್ನ ಮಾಡ್ತವೆ. ಸುದೀಪ್ ಮಾರ್ಕ್ ಸಿನಿಮಾ 8.6 ಕೋಟಿ ಗಳಿಕೆಯನ್ನ ಮಾಡಿಕೊಂಡ್ರೆ 45 ಸಿನಿಮಾ 5 ಕೋಟಿ ಹಣವನ್ನ ಗಳಿಕೆ ಮಾಡಿಕೊಳ್ಳುತ್ತೆ. ಇದರ ನಡುವೆ ಡೆವಿಲ್, ಮುಖ್ಯವಾಗಿ ಈ ಎರಡು ಸಿನಿಮಾಗಳ ಅಬ್ಬರದ ನಡುವೆ ಡೆವಿಲ್ ಕಲೆಕ್ಷನ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗಬೇಕು. ಈ ಎರಡು ಸಿನಿಮಾ ಯಾವಾಗ ರಿಲೀಸ್ ಆಯಿತು ಆಗ ಶೋಗಳ ಸಂಖ್ಯೆ ಇಳಿಕೆ ಆಗುತ್ತೆ. ಆದರೆ ಶೋ ಸಂಖ್ಯೆ ಇಳಿಕೆ ಆದರೂ ಕೂಡ ಹೌಸ್ಫುಲ್ ಆಗಿ ಓಡ್ತಾ ಇದೆ ಅನ್ನುವಂಥದ್ದು. ದರ್ಶನ್ ಫ್ಯಾನ್ಸ್ ಸಾಕಷ್ಟು ಕ್ರೇಜಿ ಫ್ಯಾನ್ಸ್, ಅವರು ಈ ಬಾರಿ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತಿದ್ದಾರೆ. ತಕ್ಕ ಮಟ್ಟಿಗೆ ಸಿನಿಮಾ ಕಲೆಕ್ಷನ್ ಕೂಡ ಆಗ್ತಾ ಇದೆ. ಈ ಸಿನಿಮಾ ಕಲೆಕ್ಷನ್ ನ ಮಾಹಿತಿಯನ್ನ ನೀಡುವಂತಹ ಸ್ಯಾಕ್ನಿಲ್ಕ್ ವೆಬ್ಸೈಟ್ ನ ಪ್ರಕಾರ ಡೆವಿಲ್ ಸಿನಿಮಾ 15ನೇ ದಿನ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಹೇಳಿದ್ರೆ 24 ಲಕ್ಷ ರೂಪಾಯಿಯನ್ನ ಕಲೆಕ್ಷನ್ ಮಾಡಿದೆ. ಈ ಮೂಲಕ ಚಿತ್ರದ ಗ್ರಾಸ್ ಕಲೆಕ್ಷನ್ ಬರೋಬ್ಬರಿ 33.83 ಕೋಟಿ ರೂಪಾಯಿ ಆಗಿದೆ. ಅಂದ್ರೆ ಇಲ್ಲಿಯವರೆಗೂ ಡೆವಿಲ್ 11ನೇ ತಾರೀಕು ರಿಲೀಸ್ ಆಯಿತು ನೋಡಿ, ಅಲ್ಲಿಂದ ಇಲ್ಲಿಯವರೆಗೂ 33 ಅಂದ್ರೆ 34 ಕೋಟಿಗೂ ಅಧಿಕ ಹಣವನ್ನ ಕಲೆಕ್ಷನ್ ಮಾಡಿದೆ. ಕಳೆದ 2 ವಾರದಲ್ಲಿ ಡೆವಿಲ್ಗೆ ಟಕ್ಕರ್ ಕೊಡೋ ಸಿನಿಮಾ ಕೂಡ ಇರಲಿಲ್ಲ. ಆದರೆ ಈ ವಾರದಿಂದ ಮಾರ್ಕ್ 45 ರಿಲೀಸ್ ಆಗಿವೆ. ಇವುಗಳ ಗಳಿಕೆ ಕೂಡ ಕೋಟಿ ಲೆಕ್ಕದಲ್ಲಿ ಹೋಗ್ತಾ ಇದೆ. ಹೀಗಾಗಿ ಡೆವಿಲ್ ಕಲೆಕ್ಷನ್ ಡ್ರಾಪ್ ಆಗುತ್ತೆ ಅಂತ ಅನ್ಕೊಂಡ್ರು, ಆದರೆ ಡ್ರಾಪ್ ಆಗಿಲ್ಲ. ಹೆಚ್ಚು ಕಡಿಮೆ 15-16ನೇ ದಿನ ಕಲೆಕ್ಷನ್ ಅನ್ನು ಕೂಡ ಹೀಗೆ ಮಾಡ್ತಾ ಇದೆ. ವೀಕೆಂಡ್ ನಲ್ಲಿ ಎಷ್ಟಾಗುತ್ತೆ ಅನ್ನುವಂಥದ್ದು, ಕ್ರಿಸ್ಮಸ್ ಹಾಲಿಡೇ ಇರ್ಬೋದು, ನ್ಯೂ ಇಯರ್ ಒಳಗಡೆ ಡೆವಿಲ್ ಸಿನಿಮಾ 40-45 ಕೋಟಿ ಗಳಿಕೆ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕು. ಸಾಕಷ್ಟು ಕುತೂಹಲವಿದೆ. ಡೆವಿಲ್ ಸಿನಿಮಾ ಇನ್ನೂ ಹೆಚ್ಚಿನ ಗಳಿಕೆ ಮಾಡುತ್ತೆ ಅನ್ನುವಂಥದ್ದು ಅಭಿಮಾನಿಗಳ ಈ ಕಲೆಕ್ಷನ್ ಮಾಹಿತಿಯನ್ನ ಸಿನಿಮಾ ತಂಡ ಅಧಿಕೃತವಾಗಿ ನೀಡಿಲ್ಲ. ಈ ವೆಬ್ಸೈಟ್ ನಲ್ಲಿ ಬಂದಂತಹ ಮಾಹಿತಿಯನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಮುಖ್ಯವಾಗಿ ಕರ್ನಾಟಕ ವಿತರಕರಿಂದನೂ ಒಂದಿಷ್ಟು ಮಾಹಿತಿಗಳು ಬಂದಿದ್ದಾವೆ. ಅವರು ಸುಮಾರು ಡೆವಿಲ್ 35 ಕೋಟಿ ಕ್ರಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿನಿಮಾ ತಂಡ ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಈಗಾಗಲೇ ಸಿನಿಮಾ ಬಜೆಟ್ಗೂ 15 ಕೋಟಿ ಹೆಚ್ಚುವರಿಯಾಗಿ ಡೆವಿಲ್ ಕಲೆಕ್ಷನ್ ಮಾಡಿಕೊಂಡಿದೆ. ಇನ್ನು OTT ಹಾಗೆ ಸ್ಯಾಟಲೈಟ್ ರೈಟ್ ಒಳ್ಳೆ ರೇಟಿಗೆ ಮಾರಾಟ ಆಯಿತು ಅಂತ ಹೇಳಿದ್ರೆ ಸಿನಿಮಾ ಲಾಭದಲ್ಲೇ ಹೋಗುತ್ತೆ. ಹೆಚ್ಚಿನ ನಿರೀಕ್ಷೆ ಕೂಡ ಇದೆ. ಇನ್ನೊಂದಿಷ್ಟು ದಿನ ಈ ಸಿನಿಮಾ ಓಡುತ್ತೆ ಅನ್ನುವಂತಹ ವಿಶ್ವಾಸವೂ ಕೂಡ ಚಿತ್ರತಂಡದ ಮೇಲಿದೆ. ಇನ್ನು ಈ ಸ್ಯಾಟಲೈಟ್ ರೈಟ್ ಮತ್ತು OTT ಇಂದನೂ ಕೂಡ ಸಾಕಷ್ಟು ಆದಾಯ ಬರುತ್ತೆ, ಸಾಕಷ್ಟು ಹಣ ಬರುತ್ತೆ. ಡೆವಿಲ್ 50 ಕೋಟಿ ಕ್ರಾಸ್ ಆಗುವಂತಹ ನಿರೀಕ್ಷೆ ಕೂಡ ಇದೆ. ನೀವೇನು ಹೇಳ್ತೀರಾ? ಇದಕ್ಕೆ ಕಮೆಂಟ್ ಮಾಡಿ ತಿಳಿಸಿ.